ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನೋಡಿ ಇಲ್ಲಿ ಹಳ್ಳಿ ಥರ ಕಾಣ್ತಿದೆ ಅಲ್ಲ, ಯಾವುದೋ ಹಳ್ಳಿಗೆ ಹೋಗಿದ್ದೀನಿ ಅಂದ್ಕೊತಿದ್ದೀರಾ? ಇಲ್ಲ, ಇದು ನಮ್ಮ ಕೋರಮಂಗ್ಲದ ಕ್ವಾರ್ಟರ್ಸ್, ಇದು ಹಳ್ಳಿ ಎಲ್ಲ. ಸೊ ಒಳಗಡೆನೇ ಎಷ್ಟು ಚೆನ್ನಾಗಿದೆ ಗ್ರೀನರಿ. ಸೊ ಇವತ್ತು ನಾವೆಲ್ಲಿ ಹೋಗ್ತಿದ್ದೀವಿ ಅಂದರೆ ದೇವಸ್ಥಾನಕ್ಕೆ. ನಮ್ಮ ಕ್ವಾರ್ಟರ್ಸಿಂದ ಪಕ್ಕದ ಕ್ವಾರ್ಟರ್ಸಲ್ಲಿ ದೇವಸ್ಥಾನದಲ್ಲಿ ಇವತ್ತು ಪೂಜೆ ಊಟ ಎಲ್ಲ ಇತ್ತು. ಅಲ್ಲಿಗೆ ಹೋಗೋಕ್ಕೆ ಈ ಥರ ಒಂದು ಸ್ಕೈ ವಾಕ್ ಮಾಡಿದ್ದಾರೆ. ಸೊ ಇಲ್ಲಿಂದನೇ ಹೋಗ್ಬೇಕಾಗುತ್ತೆ. ಸೊ ದೇವಸ್ಥಾನದಲ್ಲಿ ಏನು ಪೂಜೆ ಮತ್ತು ಏನಕ್ಕೆ ಊಟ ಎಲ್ಲ ಅಂತ ಅಂದರೆ, ದೇವಸ್ಥಾನ ಸ್ಥಾಪನೆ ಮಾಡಿ ಇವತ್ತಿಗೆ 13ನೇ ವರ್ಷ ಅಂತೆ. ಸೊ ಅದ್ರದ್ದು ಪೂಜೆ ಮತ್ತು ಊಟ ಎಲ್ಲ ಮಾಡಿದರು. ಸೊ ಹೀಗೆ ನೋಡಿ, ಇಲ್ಲಿರೋ ಮನೆಗಳೆಲ್ಲ ಒಂದು ಸ್ವಲ್ಪ ಚೆನ್ನಾಗಿದೆ, ನೀಟಾಗಿ ರೋಡಿ ಆಗಿರ್ಬೋದು, ಮನೆ ಕಟ್ಟಿರೋದಾಗಿರ್ಬೋದು ಎಲ್ಲ ಚೆನ್ನಾಗಿ ಕಾಣ್ತಿದೆ ಅಲ್ಲ. ನಮ್ಮದು ಬಂದುಬಿಟ್ಟು ಒಂದು ಸ್ವಲ್ಪ ಚಿಕ್ಕದು ಬರುತ್ತೆ, ಇಲ್ಲಿದೆಲ್ಲ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ. ಸೊ ಚೆನ್ನಾಗಿ ಕಾಣ್ತಿದೆ ಅಲ್ಲ, ರೋಡು ಮನೆ ಎಲ್ಲ ನೀಟಾಗಿದೆ, ನೋಡೋಕ್ಕೆ ಚೆನ್ನಾಗಿತ್ತು. ಸೊ ದೇವಸ್ಥಾನಕ್ಕೆ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು. ಸೊ ನೋಡಿ ಅಲ್ಲಿ ಕಾಣ್ತಿದೆ, ಪೆಂಡಲ್ ಹಾಕಿದ್ದಾರೆ. ಟೈಮ್ ಇವಾಗ 1 ಗಂಟೆ ಆಗ್ತಿದೆ. ಸೊ ಅದಕ್ಕೆ ಆಲ್ರೆಡಿ ಊಟ ಕೊಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಫಸ್ಟು ದೇವ್ರನ್ನ ನೋಡಬೇಕಲ್ಲ, ಸೊ ಒಳಗಡೆ ಹೋಗೋಣ. ಸೊ ನೋಡಿ ಲೈನಲ್ಲಿ ನಿಂತಿದ್ದಾರೆ ಆಲ್ರೆಡಿ ಊಟಕ್ಕೆ. ನಾವು ಒಳಗಡೆ ಹೋಗ್ಬಿಟ್ಟು ಆಮೇಲೆ ಊಟಕ್ಕೆ ಬರಬೇಕು. ಸೊ ನೋಡಿ ಸ್ಟಾರ್ಟಿಂಗಲ್ಲೇ ಈ ಥರ ಫ್ಲವರಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಚೆನ್ನಾಗಿತ್ತು. ಇಲ್ಲಿ ತೆಂಗಿನಕಾಯಿ ಹೊಡಿಯೋಕ್ಕೆ ಬಂದರು. ನಾನು ಒಂದು ಸ್ವಲ್ಪ ರಂಗೋಲಿ ನೋಡೋಣ ಅಂತ ನಿಂತ್ಕೊಂಡೆ. ಅವ್ರು ತೆಂಗಿನಕಾಯಿ ಹೊಡೆದಿದ್ದು ನನ್ನ ಕಾಲಿಗೆ ತಾಕ್ತು. ಸೊ ಅದನ್ನು ನೋಡಿಕೊಂಡು ಒಳಗಡೆ ಹೋದ್ರಿ. ಸ್ವಲ್ಪ ಜಾಸ್ತಿನೇ ರಶ್ ಇತ್ತು, ದೇವ್ರನ್ನ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ. ಅದರಲ್ಲೂ ನಾನು ನೋಡಲೇಬೇಕು ಅಂತ ಹೋಗಿ ನೋಡಿದೆ. ಸೊ ಈ ಕಡೆಯಿಂದ ಸುತ್ಕೊಂಡು ಹೋಗೋ ಥರ ಇದೇ ದೇವಸ್ಥಾನ. ಅಲ್ಲಿ ಪ್ರಸಾದ ಎಲ್ಲ ಕೊಡ್ತಿದ್ರು ಆಲ್ರೆಡಿ. ನೋಡಿ ಅಲ್ಲೇ ಇರೋದು ದೇವರು, ಎರಡು ಇಟ್ಟಿದ್ದಾರೆ. ಸೊ ಇಲ್ಲಿ ರಂಗೋಲಿದಲ್ಲಿ ನಾಗರಾವು ಇದು ಚಿತ್ರ ಮಾಡಿರೋದು. ಸೊ ಅಲ್ಲೂ ಪೂಜೆ ಮಾಡ್ತಿದ್ರು. ಪೂಜೆ ನೋಡಿಕೊಂಡು ಒಂದು ಸ್ವಲ್ಪ ರಶ್ ಇತ್ತು, ರಶ್ ಕ್ಲಿಯರ್ ಆದರೆ ಹೋಗೋಣ ಅಂದ್ಕೊಂಡೆ. ಸೊ ನೋಡಿ ನೀಟಾಗಿ ಅಲಂಕಾರ ಮಾಡಿದರು, ಹೂವಿಂದಾಗಲಿ ಸೀರೆಯಿಂದಾಗಲಿ ಎಲ್ಲ ನೀಟಾಗಿ ಅಲಂಕಾರ ಮಾಡಿದರು. ಸೊ ಒಂದು ಸ್ವಲ್ಪ ಫೋಟೋಸ್ ತೆಕ್ಕೊಂಡು ಮುಂದೆ ಬಂದೆ. ಸೊ ಇಲ್ಲಿ ಬೊಟ್ಟು ಇಟ್ಕೊಳ್ಳೋಕ್ಕೆ ಆಂಟಿ ಕಾಯಿನ್ ತೆಕ್ಕೊತಿದ್ರು. ಸೊ ಬೊಟ್ಟು ಇಟ್ಕೊಳ್ಳೋಕ್ಕೆ ಅದು ಬೆಂಕಿ ಸುಡ್ತಿತ್ತಲ್ಲ, ಸೊ ಒಂದು ಸ್ವಲ್ಪ ಸೈಡಿಂದನೇ ಎತ್ಕೊಂಡು ಬೊಟ್ಟು ಇಟ್ಕೊಂಡು ಸೊ ಮುಂದೆ ಮೇಯ್ನ್ ದೇವ್ರು ನೋಡೋಕ್ಕೆ ಅಂತ ಹೋಗ್ಬೇಕಿತ್ತು. ಸೊ ನೋಡಿ ಅಲ್ಲಿ ಒಳಗಡೆ ಹೋಗಬೇಕು ನೋಡೋಕ್ಕೆ. ರಶ್ ಇದ್ದಿದ್ದರಿಂದ ಒಳಗಡೆ ಬಿಟ್ಟಿಲ್ಲ. ಒಂದು ಸ್ವಲ್ಪ ಆಚೆಯಿಂದನೇ ನೋಡ್ಕೊಂಡು ಅಲ್ಲೇ ಕೈ ಮುಕ್ಕೊಂಡು ಹೂವು ತಗೊಂಡು ಅದ್ರದ್ದು 1-2 ಫೋಟೋಸ್ ತೆಕ್ಕೊಂಡೆ. ಸೊ ನೋಡಿ ಫೋಟೋಸ್ ತೆಕ್ಕೊಂಡು ಆಚೆ ಬಂದೆ. ಇಲ್ಲಿ ಪ್ರಸಾದ ಮತ್ತು ಹೂವು ಕೊಡ್ತಿದ್ರು ಅಂತ ಅಲ್ಲೂ ಒಂದು ಲೈನಲ್ಲಿ ನಿಂತಿದ್ರು. ನಾನು ಹಾಗೆ ಮುಂದೆ ಹೋಗಿ ಪ್ರಸಾದ ಇಸ್ಕೊಂಡ್ಬಿಟ್ಟೆ. ಅಲ್ಲಿ ಪ್ರಸಾದ ಇಸ್ಕೊಂಡು
ಸೊ ನೋಡಿ ಇಲ್ಲಿ ಊಟ ಮಾಡೋಣ ಅಂದ್ಕೊಂಡು ಊಟಕ್ಕೆ ನಿಂತಿರೋ ಲೈನ್ ಇದು. ಸೊ ಊಟ ಮಾಡೋಣ ಅಂದ್ಕೊಂಡು ನಾನು ಆ್ಯಕ್ಚುಲಿ ಲೈನಲ್ಲೆಲ್ಲ ನಿಂತ್ಕೊಳ್ಳೋದಿಲ್ಲ. ಸೊ ಹಾಗೆ ಮುಂದೆ ಹೋಗಿ ಹಂಗೆ ಈಸ್ಕೊಂಡು ಬಂದೆ. ಸೊ ನೋಡಿ ಇಲ್ಲೆಲ್ಲ ಊಟ ಕೊಡ್ತಿರೋದು ಏನೇನು ಮಾಡಿಸಿದ್ರು ಅಂತಲೂ ತೋರಿಸ್ತೀನಿ. ಸೊ ನೋಡಿ ಇಲ್ಲಿ ಎಲ್ಲ ಅಡುಗೆ ಮಾಡ್ತಿದ್ದಿದ್ದು ಬೋಟಿ ಆಗಿರ್ಬೋದು, ಮತ್ತು ಅನ್ನ ಸಾರು ಪಾಯಸ ಎಲ್ಲ ಇಲ್ಲೇ ರೆಡಿ ಮಾಡ್ತಿದ್ರು. ಇಲ್ಲೊಬ್ರು ಕೇಳಿದ್ರು ಕೂಡ ನೀವು ಯೂಟ್ಯೂಬರಾ ಅಂತ ಅಂದ್ಬಿಟ್ಟು. ಮತ್ತು ಇಲ್ಲಿ ನಾನು ಹೇಳ್ದಂಗೆ ಲೈನಲ್ಲಿ ನಿಂತಿಲ್ಲ, ಹಂಗೆ ಮುಂದೆ ಬಂದು ಪ್ಲೇಟ್ ಇಸ್ಕೊಂಡು ಹಾಗೆ ಊಟ ಹಾಕ್ಸ್ಕೊಂಡು ಪಾಯಸ, ಕೋಸಂಬರಿ, ಅದು ಆ್ಯಕ್ಚುಲಿ ಪಾಯಸ ಚೆನ್ನಾಗಿತ್ತು. ರವೆಯಲ್ಲಿ ಮಾಡಿದ್ದಿದ್ದು, ಮೊಸರನ್ನ ಮತ್ತು ಕಾಳ್ದು ಪಲ್ಯ ಮಾಡಿದರು. ಅನ್ನ ಹಾಕಕ್ಕೆ ಬಂದರು, ಬಟ್ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಅನ್ನ ಸಾರು ಆಮೇಲೆ ಹಾಕ್ಸ್ಕೊಳ್ಳಿ ಅಂತ ಅಂದರು. ಸೊ ನೋಡಿ ಇಷ್ಟು ಊಟ ಇತ್ತು. ಸೊ ಊಟ ಮುಗಿಸ್ಕೊಂಡು ಹೊರಟ್ವಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಟೇಕ್ ಕೇರ್, ಬಾಯ್.